ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜೇಗೌಡ ಅವರ ಬಂಧನ ಆಗಿದೆ. ಸತತ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧ ಅತ್ಯಾಚಾರ ಆರೋಪ ಹಿನ್ನೆಲೆಯಲ್ಲಿ ಸತತ 4.5 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ನಂತರ ಈಗ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹೊಳೆನರಸೀಪುರ ಠಾಣೆ ಪೊಲೀಸರಿಂದ ದೇವರಾಜೇಗೌಡ ಬಂಧನ ಆಗಿದೆ. ದೇವರಾಜೇಗೌಡ ವೈದ್ಯಕೀಯ ಪರೀಕ್ಷೆಗೆ ಈಗ ಪೊಲೀಸರು ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಮುಂದಿನ ಪ್ರೊಸೀಜರ್ಗಳು ಕೂಡ ಆಗಲಿದೆ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಒಂದು ಅತ್ಯಾಚಾರ ಪ್ರಕರಣ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡ್ಕೊಂಡು ಸುದೀರ್ಘ 4.5 ಗಂಟೆಗಳ ಕಾಲ ದೇವರಾಜೇಗೌಡ ಅವರಿಂದ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋ ಮೂಲಕವಾಗಿ ಉತ್ತರವನ್ನ ಪಡೆಯುವಂತಹ ಕೆಲಸ ಆಗಿದೆ. ಆ ನಂತರದಲ್ಲಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈಗ ಪೊಲೀಸ್ ಪ್ರೊಸೀಜರ್ಗಳ ಪ್ರಕಾರವಾಗಿ ಅವರ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ಆ ನಂತರದಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲ ಅವರ ಹೇಳಿಕೆಯನ್ನ ದಾಖಲು ಮಾಡ್ತಾರೆ, ಇತ್ಯಾದಿ ಘಟನಾವಳಿಗಳು. ನಂತರದಲ್ಲಿ ಅವ್ರನ್ನ ಕಸ್ಟಡಿ ಕೇಳ್ತಾರಾ, ಏನ್ ಆಗುತ್ತೆ ಅನ್ನೋದನ್ನ ವೇಟ್ ಮಾಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಸದ್ಯ ದೇವರಾಜೇಗೌಡ ಬಂಧನ ಆಗಿದೆ. ವಾಟ್ ನೆಕ್ಸ್ಟ್? ದಿವ್ಯ ಜೊತೆ ಏನು ನಿನ್ನೆ ಅಷ್ಟೇ ಸಂತ್ರಸ್ತ ಮಹಿಳೆಯೊಬ್ಬರು ಮರು ಹೇಳಿಕೆ ನೀಡುವಾಗ ದೇವರಾಜೇಗೌಡರು ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳಿ ಹೇಳಿಕೆ ನೀಡಿದರು. ಇದಾದ ಬಳಿಕ 376 ಅತ್ಯಾಚಾರ ಪ್ರಕರಣ ದೇವರಾಜೇಗೌಡ ಮೇಲೆ ದಾಖಲಾಗಿತ್ತು. ಇದು ತಿಳಿಯುತ್ತಿದ್ದಂತೆ ದೇವರಾಜೇಗೌಡರು ಲಗೇಜ್ಗಳೊಂದಿಗೆ ಪರಾರಿಯಾಗುವಂಥ ಯತ್ನವನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರೇ ವಾಟ್ಸಪ್ ಗ್ರೂಪ್ಗಳಿಗೆ ವಿಡಿಯೋಗಳನ್ನು ಸೆಂಡ್ ಮಾಡೋದರ ಮೂಲಕ ಲೊಕೇಶನ್ ಟ್ರೇಸ್ ಆಗಿ ಅವ್ರನ್ನ ಹಿರಿಯೂರು ಪೊಲೀಸರು ಬಂಧನಕ್ಕೆ ವಶಕ್ಕೆ ಪಡೆದಿದ್ರು. ಆ ನಂತರ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ದೇವರಾಜೇಗೌಡರನ್ನ ವಶಕ್ಕೆ ಪಡೆದು ಹೊಳೆನರಸೀಪುರ ಪಟ್ಟಣದ ವೃತ್ತ ಆರಕ್ಷಕ ನಿರೀಕ್ಷಕರ ಅವರ ಕಚೇರಿಯಲ್ಲಿ ತಂದು ಇರಿಸಲಾಗಿತ್ತು. ಬಳಿಕ SP ಮೊಹಮ್ಮದ್ ಸುಜಿತಾ, ASP ವೆಂಕಟೇಶ್ ನಾಯ್ಡು, DYSP ಅಶೋಕ್ ಹಾಗೂ ಅವರ ಸಮ್ಮುಖದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ಅವರು ಸತತ 4.5 ಗಂಟೆಗಳ ಕಾಲ ದೇವರಾಜೇಗೌಡ ಅವರ ವಿಚಾರಣೆಯನ್ನ ನಡೆಸಿದರು. ಅಲ್ಲದೆ ದೇವರಾಜೇಗೌಡರು ವಿಚಾರಣೆ ವೇಳೆ ನನ್ನನ್ನು ಹನಿ ಟ್ರ್ಯಾಪ್ ಮಾಡಲಾಗಿದ್ದಂತ ಸಹ ಅಧಿಕಾರಿಗಳಿಗೆ ತಿಳಿಸಿದರು. ಸತತ 4.5 ಗಂಟೆಗಳ ನಂತರ ಇದೀಗ ವಕೀಲ ದೇವರಾಜೇಗೌಡರನ್ನ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಬಂಧಿಸಲಾಗಿದೆ. ಇದೀಗ ವಿಚಾರಣೆ ಮುಗಿದಿದ್ದು ಪೊಲೀಸ್ ಅಧಿಕಾರಿಗಳು ಊಟಕ್ಕೆ ತೆರಳಿದ್ದಾರೆ. ಆ ನಂತರ ಬಂದ ನಂತರ ದೇವರಾಜೇಗೌಡರ ಹೇಳಿಕೆಯನ್ನು ಪಡೆದು ವೈದ್ಯಕೀಯ ಪರೀಕ್ಷೆಗೆ ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಅದಾದ ಬಳಿಕ ಇಂದು ಕೋರ್ಟ್ಗೆ ರಜೆ ಆಗಿರೋದ್ರಿಂದ ಜಡ್ಜ್ನ ನಿವಾಸದಲ್ಲಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಏನು ನ್ಯಾಯಾಂಗ ಬಂಧನಕ್ಕೆ ಅಥವಾ ಪೊಲೀಸ್ ಕಸ್ಟಡಿ ಕೇಳುವಂಥ ಒಂದು ಸಾಧ್ಯತೆ ಇದೆ. ಇದರೆಲ್ಲದರ ನಡುವೆ ಪೆಂಡ್ರೈವ್ ವಿಚಾರವಾಗಿ 2ನೇ ನೋಟಿಸ್ ನೀಡಿರತಕ್ಕಂಥ SIT ತಂಡವು ಕೂಡ ಹೆಚ್ಚಿನ ವಿಚಾರಣೆಗಾಗಿ ದೇವರಾಜೇಗೌಡ ಅವರನ್ನ ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆಗೆ ದೇವರಾಜೇಗೌಡರನ್ನ ಕರೆದುಕೊಳ್ಳಲಾಗುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಹಿರಿಯೂರಿನ ಬಳಿ ಬಂಧನಕ್ಕೆ ಒಳಗಾಗಿದ್ದಂತಹ ದೇವರಾಜೇಗೌಡ ವಿರುದ್ಧ ಹೊಳೆನರಸೀಪುರದಲ್ಲಿ ಪ್ರಕರಣ ದಾಖಲಾಗಿದೆ. ಅತ್ಯಾಚಾರ ಕೇಸ್ನ ಹಿನ್ನೆಲೆಯಲ್ಲಿ ಈಗ 4.5 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಬಂಧನ ಆಗಿದೆ. ಈಗ ವೈದ್ಯಕೀಯ ಪರೀಕ್ಷೆ ಎಲ್ಲವೂ ಆದ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿ, ಅಂದ್ರೆ ನ್ಯಾಯಾಧೀಶರ ನಿವಾಸದಲ್ಲಿ ಅವರನ್ನ ಹಾಜರುಪಡಿಸುವ ಮೂಲಕವಾಗಿ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ.